ವಾಸುಕಿ ಅಂದ್ರೆ ನೀವೇನಾ? ಹೌದು. ಯಾಕೆ, ಏನಾದರೂ ಸಮಸ್ಯೆ ಆಗಿದೆಯಾ? ಇವರೇನೋ ನಮ್ಮ ಸೈಟಲ್ಲಿ ಕಸ ಬಿಸಾಕ್ತಿರೋದು? ಸರಿಯಾಗಿ ಗೊತ್ತಿಲ್ಲ ಸರ್, ಇವರೇ ಅನ್ಸುತ್ತೆ. ಬೆಳಗ್ಗೆ 4 ಗಂಟೆಗೆ ಬರ್ತಾರೆ, ಕಸ ಎಸಿತಾರೆ, ಜೊತೆಗೆ ಮಕ್ಕಳು ಇರ್ತಾರೆ. ನಾನು ಕಸ ಬಿಸಾಕಿದ್ದೀನ? ಸುಮ್ಮನೆ ಹೋಗಿ. ಯಾರನ್ನು ನೋಡಿದಿರೋ ಯಾರಿಗೆ ಗೊತ್ತೋ. ಸರೌಂಡಿಂಗ್ನಲ್ಲಿ CC ಕ್ಯಾಮ್ರಾ ಇದೆ, ಹೋಗಿ ಚೆಕ್ ಮಾಡಿ. ಫುಟೇಜ್ ನಾನು ಚೆಕ್ ಮಾಡಾಯಿತು, ಏನೋ ಕ್ಲಿಯರಾಗಿ ಕಾಣಿಸ್ತಿಲ್ಲ. ನೋಡಕ್ಕೆ ಯಾರು ನಿಮ್ಮ ಥರಾನೇ ಇದ್ದಾನೆ, ಜೊತೆಲ್ಲ 3 ಜನ ಮಕ್ಕಳಿದ್ದಾರೆ. ಅವ್ರನ್ನ ಕರೆದು ಕೇಳಿದ್ರೆ ಆಯಿತು. ಕರಿಯೋ, ಅದೇ ತಾನೇ ಅವ್ರ ಮನೆ? ಹಾಂ ಸರ್, ಅದೇ. ಹೋಗಿ ಕರ್ಕೊಂಡು ಬಾ. ಹಾಂ, ಓಕೆ. ಸೈಟ್ ಬಿಟ್ಟು ಬಿದ್ದಿದ್ಯಾ? ಕಸದ ಗಾಡಿಯಲ್ಲಿ ಕಸ ಹಾಕಕ್ಕೇನ್ರಿ ನಿಮಗೆ? ನಿಮ್ಮ ಹತ್ರ ಒಂದು ಸೈಟ್ ಇರ್ಬೋದು, ನನ್ನ ಹತ್ರ 10 ಸೈಟ್ ಇದೆ. ದಿನ ಬಂದು ಕಸ ಹಾಕ್ತಾರಂತ CC ಕ್ಯಾಮ್ರಾ ಹಾಕ್ಸಿದ್ದೀನಿ. ಈಗ ಹೋಗಿ ನೋಡಿ ಸೈಟ್ ಎಷ್ಟು ಕ್ಲೀನ್ ಆಗಿದೆ ಅಂತ. ಬಾಯಿದೆ ಅಂತ 4 ಉದ್ದ ಬಿಡಬೇಡಿ, ಕಂಟ್ರೋಲಲ್ಲಿರಿ. ಸರ್ ಸರ್, ಹುಡುಗರು ಬಂದರು. ಯಾಕಡ ಏನಾಯ್ತು? ಈಗ ತಾನು ಹೋಮ್ವರ್ಕ್ ಮಾಡ್ತಿದ್ದೆ. ಈ ಅಣ್ಣ ಬಾ ಅಂದ್ರು, ಬರಲ್ಲ ಅಂದಿದ್ಕೆ ರಾತ್ರಿ ಎಲ್ಲ ಕದ್ದು ಮುಚ್ಚಿ ಕಸ ಬಿಸಾಕಕ್ಕಾಗತ್ತೆ, ಈಗ ಬರಕ್ಕಾಗಲ್ವಾ ಅಂತ ಎಷ್ಟು ಕರ್ಕೊಂಡು ಅಣ್ಣ. ಆಗ್ತಾನೆ ಸ್ಕೂಲಿಂದ ಬಂದು ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ರೆ ಇವಣ್ಣ ಬಂದು ನನ್ನ ತಟ್ಟೆನ ಕಿಸಾಕ್ಬಿಟ್ರು. ಮತ್ತೆ ಇಲ್ಲಿ ಕರ್ಕೊಂಡ್ ಬಂದ್ರು. ಹಸು ಆಗ್ತಿದೆ ಅಂದ್ರೂ ಬಿಟ್ಟಿಲ್ಲ. ಇವಾಗ ಬಂದಿಲ್ಲ ಅಂದ್ರೆ ಹೇಳ್ಕೊಂಡ್ ಹೋಗ್ಬೇಕಾಗುತ್ತೆ ಅಂತ ಅಂದ್ರು. ದೊಡ್ಡವನಂತ ಮರ್ಯಾದೆ ಕೊಟ್ಟು ಬಂದಿದ್ದೀನಿ. ಇವ ಏನೋ ಆಗಿದ್ದಿದ್ರೆ ತಡೆ ತದ್ಬಿಡ್ತಾ ಇದೆ. ಹೂ ಅಣ್ಣ, ಕುದುರೆ ಮೇಲೆನೆ ಬಂದಿದ್ರು. ನನ್ನ ಕಾಲಿಗೆ ಚಕ್ರ ಕಟ್ಕೊಂಡಿದ್ದೀನ. 5 ನಿಮಿಷದಲ್ಲಿ ರೆಡಿಯಾಗಿ ಬರಬೇಕು. ನಿಮ್ಗೆ ರಾತ್ರಿ ಎಲ್ಲ ಕೆಲಸನ, ನಿಮ್ಮ ಮನೆ ಮಾತ್ರ ಚೆನ್ನಾಗಿರ್ಬೇಕು. ಬೇರೆಯವ್ರ ಮನೆ ಮುಂದೆ ಕಸ ಹಾಕ್ತೀರಾ ಅಂತ ಬೈದ್ರು ಅಣ್ಣ. ಒಟ್ಟಾಗಿ ಏನ್ರ ತಿಂತೀರಾ? ನಿಮ್ಗೆಲ್ಲ ಇದೆ ಬನ್ನಿ ಅಂದ್ರು. ಅಮ್ಮನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಣ್ಣ. ಇವ್ರ ಮಾತಿಗೆ ಅಲ್ಲ ತಕ್ಕ ಉತ್ತರ ಕೊಡ್ತಿದ್ದೆ. ವಿಷಯ ಗೊತ್ತಿದ್ದ ಸುಮ್ಮನೆ ಬಂದೆ ಅಣ್ಣ. ಇನ್ನೇನು ಸರ್, ಕರೆದ್ರೆ ಬರಲ್ಲ ಅಂತಾರೆ. ಯಾರು ನೀವು, ಏನು ವಿಷಯ, ಆಮೇಲೆ ಬರ್ತೀವಿ. ಯಾರು ನಿಮ್ಮ ಸರ್ರು? ಮನೆ ಹತ್ರನೇ ಕರೀರಿ ಅಂತಾರೆ. ಮರ್ಯಾದೆ ಕೊಟ್ಟರೆ ತಲೆ ಮೇಲೆ ಕೂತ್ಕೋತಾರೆ. ಅದಕ್ಕೆ ಸ್ವಲ್ಪ ನನ್ನ ಸ್ಟೈಲಲ್ಲಿ ಹೇಳ್ದೆ, ತಪ್ಪಾ? ಅದೆಲ್ಲ ವಿಷಯ ಹಾಗೆ ಇರಲಿ. ಏನ್ರೋ ನಿಮ್ಗೇನು ಬೇರೆ ಜಾಗ ಸಿಗ್ಲಿಲ್ವಾ ಕಸ ಹಾಕಕ್ಕೆ? ನಮ್ಮ ಸೈಟೇ ಬೇಕಿತ್ತಾ? ನೋಡಿದ್ರಾ, ಒಬ್ಳಾದ ಮೇಲೆ ಒಬ್ರು ಹೇಗೆ ಸಾಧಿಸ್ತಿದ್ದಾರೆ ಅಂತ. ಹೋಗಿ ನೀವೇ ಸೈಟ್ನ ಕ್ಲೀನ್ ಮಾಡಿ. ಸುಮ್ಮನೆ ಅಣ್ಣ, ನಾವು ಕಸ ಹಾಕಿದ್ರೆ ಅಂತ ನಾವು ಕ್ಲೀನ್ ಮಾಡೋದಕ್ಕೆ ನಂಗೆ ಹೋಮ್ವರ್ಕ್ ಇದೆ, ನಾನು ಹೋಗ್ತೀನಿ. ಅದು ಯಾರು ಕಂಪ್ಲೇಂಟ್ ಹೇಳ್ತೀರೋ ಹೇಳ್ಕೊಳ್ಳಿ. ನೋಡಿ, ನಾವು ಯಾರು ಕಸ ಹಾಕಿಲ್ಲ. ಇನ್ನೊಂದ್ಸಲ ಹೋಗಿ ಚೆಕ್ ಮಾಡಿ. ಸುಮ್ಮನೆ ಇಲ್ಲಿ ಬಂದು ಜಗಳ ಮಾಡಬೇಡಿ. ನನಗೂ ಕೆಲಸ ಇದೆ. ನನ್ನ ಟೆನ್ಷನಲ್ಲಿ ನಾನಿದ್ದೀನಿ. ಎಲ್ಲರೂ ಹೀಗೆ ಹೇಳೋದು. ಫೋಟೋ ಪ್ರಿಂಟ್ ಮಾಡಿ ತೊಗೊಂಡು ಬರ್ತೀನಿ, ಅವಾಗ ಒಪ್ಕೊಳ್ತೀರಾ ಅಲ್ವಾ? ತಪ್ಪು ಮಾಡಿದವರು ಯಾರು ಒಪ್ಕೊಳ್ಳಲ್ಲ. ನಾನು ಮಾಡಿಲ್ಲ ಅಂತಾನೆ ಹೇಳೋದು. ನಡಿಯೋ. ಆ ಕಡೆ ತಿರ್ಗಂಗಿಲ್ಲ. ಇವರೇನು ನಮ್ಮ ಸೈಟಲ್ಲಿ ಕಸ ಬಿಸಾಕೋದು? ನಮ್ಮ ಸೈಟಲ್ಲಿ ಕಸ ಬಿಸಾಕ್ತಿರೋದು. ಸೈಟಲ್ಲಿ ಅಂದ್ರೆ ನಿಮಗೆ ಲಾಸ್ಟ್ ಕಸದ ಗಾಡಿ ಬಿಟ್ಟಿ ಬಿದ್ದಿದ್ಯಾ? ಕಸದ ಗಾಡಿದಲ್ಲಿ ಕಸ ಹಾಕಕ್ಕೇನ್ರಿ ನಿಮ್ಗೆ? ಕಸದ ಗಾಡಿಲಿ ಅಂತ 4 ಉದ್ದ ಬಿಡಬೇಡಿ. ನೋಡಿ CC 4 ಉದ್ದ ಬಿಡಬೇಡಿ ಅಂತ ರೋಪ್ ಹಾಕ್ತಿದ್ದಾರೆ ಅಣ್ಣ. ರಾತ್ರಿ ಹೊತ್ತು ಕಸ ಬಿಸಾಕತ್ತೆ ಬರಕಾಗ ಅಂತ ರೋಪ್ ಹಾಕ್ತಿದಾರಣ್ಣ. ಅಷ್ಟೇ. ಯಾಕಣ್ಣ? ಹೋಮ್ವರ್ಕ್ ಮಾಡ್ತಿದ್ದೆ, ಬರಲ್ಲ ಅಂದ್ರು ಕೇಳ್ತಾ ಇಲ್ಲ. ಯಾಕಣ್ಣ? ಹೋಮ್ವರ್ಕ್ ಮಾಡ್ತಿದ್ದೆ, ಬರಲ್ಲ ಅಂದ್ರು ಕೇಳ್ತಿಲ್ಲ. ರಾತ್ರಿ ಹೊತ್ತು ಬರ್ಲೇಬೇಕು. ಬರ್ಲೇಬೇಕು. ರಾತ್ರಿ ಹೊತ್ತಲ್ಲಿ ಕಸ ಬಿಸಾಕೋದಕ್ಕಾಗತ್ತೆ? ರಾತ್ರಿ ಹೊತ್ತಲ್ಲಿ ಕಸ ಬಿಸಾಕಕ್ಕಾಗತ್ತೆ? ಬರಕ್ಕಾಗಲ್ವಾ ಅಂತ ರೋಪ್ ಹಾಕ್ತಿದ್ದಾರೆ ಅಣ್ಣ. ರಾತ್ರಿ ಹೊತ್ತಲ್ಲಿ ಕಸ ಬಿಸಾಕಕ್ಕಾಗತ್ತೆ, ಈಗ ಬರಲ್ಲ. ಈಗ ಬರಕ್ಕಾಗಲ್ವಾ ಅಂತ ರೋಪ್ ಹಾಕ್ತಿದ್ದಾರೆ ಅಣ್ಣ. ರಾತ್ರಿ ಹೊತ್ತಲ್ಲಿ ಕಸ ಬಿಸಾಕಕ್ಕಾಗತ್ತೆ? ರಾತ್ರಿ ಹೊತ್ತು ಕಸ ಬಿಸಾಕಕ್ಕಾಗತ್ತೆ? ಬಿಸಾಕಿ ಕೈಯಿಂದ ತಟ್ಟೆ ಆಕ್ಷನ್. ಯಾಕಣ್ಣ ಏನಾಯ್ತು? ಓಯ್ ಕ್ಯಾಪ್ ಕೊಡು. ಆಕ್ಷನ್. ಯಾಕಣ್ಣ? ಓಯ್ ಕ್ಯಾಪ್ ಕೊಡು. ಆಕ್ಷನ್. ಅಣ್ಣ ಬಂದು ಒಂದು ಅಣ್ಣ ಬಂದು ಕದ್ದು ಮುಚ್ಚಿ ಕಸ ಬಿಸಾಕಕ್ಕಾಗುತ್ತೆ? ಆಗ್ತಾನೆ. ಸ್ಕೂಲಿಂದ ಬಂದು ಹೂ ಅಣ್ಣ ಆಗ್ತಾನೆ. ಸ್ಕೂಲಿಂದ ಬಂದು ಊಟ ಕೈ ಕಾಲು ಮುಖ ತೊಳ್ದು. ಹೂ ಅಣ್ಣ ಆಗ್ತಾನೆ. ಸ್ಕೂಲಿಂದ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ರೆ ಇವನ್ನ
ಈ ಅಣ್ಣ ಬಂದು ನನ್ನ ತಟ್ಟೆನ ಬಿಸಾಕಿ ಬಿಸಾಕಿ ಈ ಅಣ್ಣ ಈ ಅಣ್ಣ ಬಂದು ತಟ್ಟೆ ಬಿಸಾಕಿ ಈ ಅಣ್ಣ ಬಂದು ತಟ್ಟೆ ಬಿಸಾಕಿ ನನ್ನನ್ನ ಎಳ್ಕೊಂಡ್ ಬಂದ್ರು. ನನ್ನನ್ನು ಎಳ್ಕೊಂಡ್ ಬಂದ್ರು. ನೆಕ್ಸ್ಟ್ ಅಷ್ಟೇ. ಹಸ್ವಾಗ್ತಿದೆ ಹಸ್ವಾಗ್ತಿದೆ ಬಿಡಿ ಬಿಡಿ ಅಂತ ಅಂದ್ರೂ ಬಿಟ್ಟಿಲ್ಲ. ಹಸ್ವಾಗ್ತಿದೆ ಬಿಡಿ ಬಿಡಿ ಅಂದ್ರೂ ಬಿಟ್ಟಿಲ್ಲ. ಹಸ್ವಾಗ್ತಿದೆ ಬಿಡಿ ಬಿಡಿ ಅಂತ ಅಂದ್ರೂ ಬಿಟ್ಟಿಲ್ಲ. ಬಣ್ಣ ಬಂದು ನನ್ನ ತಟ್ಟೆನ ಬಿಸಿ ಹಸಿ ಹಸಿ ಎಲ್ಲ ಕಣ, ಹಸು ಹಸು ಹಸುವಾಗ್ತಾ ಇದೆ ಅಂದ್ರು. ಇವಣ್ಣ ಬಂದು ನನ್ನ ತಟ್ಟೆನ ಕಿಸಾಕ್ಬಿಟ್ರು. ಮತ್ತೆ ಇಲ್ಲಿ ಕರ್ಕೊಂಡ್ ಬಂದ್ರು. ಹಾಂ ಬರಲ್ಲ ಅಂತಾರೆ ಮಾಡ್ತಾರೆ ಅಂತ ಅಲ್ಲ.